ಪುತ್ತೂರಿನ ಬೆದ್ರಾಳದ ಬಡಾವಣೆಯ ಬಗ್ಗೆ ಪುತ್ತೂರಿನ ನಗರಸಭೆ ಮಾಜಿ ವಿಪಕ್ಷ ನಾಯಕ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ಮೊಹಮ್ಮದ್ ಅಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಬೆದ್ರಾಳದಲ್ಲಿ ಮಲತ್ಯಾಜ್ಯ ಘಟಕ ಅಲ್ಲಿ ಆಗಿಯೇ ಆಗ್ತದೆ. ಯಾರು ಏನ್ ಬೇಕಾದ್ರೂ ಮಾಡ್ಲಿ, ಆದ್ರೆ ಸರ್ಕಾರ ವಿರುದ್ಧ ಹೋಗಲು ಯಾರಿಗೂ ಸಾಧ್ಯ ಇಲ್ಲ. ಮಲತ್ಯಾಜ್ಯ ಘಟಕಕ್ಕೆ, ರಸ್ತೆ ನಿರ್ಮಾಣಕ್ಕೆ, ಖಾಸಗಿ ಉದ್ಯಮಿ ಭೂ ಸ್ವಾಧೀನಕ್ಕೆ ನಗರಸಭೆಗೆ ಆದೇಶವಾಗಿದ್ದು ಇದರ ಪ್ರಕ್ರಿಯೆ ಆರಂಭವಾಗಿದೆ. ಕಾನೂನು ಬಾಹಿರ ಬಡಾವಣೆ ನಿರ್ಮಾಣಕ್ಕೆ ಮಾತ್ರ ನನ್ನ ವಿರೋಧವಿದೆ. ಸಾರ್ವಜನಿಕರಿಗೆ ಅನಗತ್ಯ ತೊಂದರೆ ನೀಡುವಂತದ್ದು, ರಸ್ತೆ ಮುಚ್ಚುವ ಗ್ರಾಹಕರಿಗೆ ಮೋಸ ಮಾಡುವವರಿಗೆ ಮುಂದಿನ ದಿನಗಳಲ್ಲಿ ಮಾರಿ ಹಬ್ಬವಿದೆ ಎಂದು ಎಚ್ಚರಿಸಿದರು. ಅಲ್ಲಿ ಮಲತ್ಯಾಜ್ಯ ಘಟಕ ಆಗಿ ಆಗ್ತದೆ. ಅಲ್ಲಿಗೆ ಹೋಗುವಂಥ ಒಂದು ರಸ್ತೆಗೆ ಒಬ್ಬ ಖಾಸಗಿ ಆ ಉದ್ಯಮಿಯ ಪೈಕಿಯ ಒಬ್ಬ ವ್ಯಕ್ತಿ ಹತ್ರ ಪರ್ಚೇಸ್ ಮಾಡಿ 19 ಸೆನ್ಸ್, ಯಾಕೆ ಇನ್ನೂ ಅದು ಮಲತ್ಯಾಜ್ಯ ಘಟಕ ಸಂಪರ್ಕ ಆಗದ ರೀತಿಯಲ್ಲಿ ಅದನ್ನು ಕ್ರಾಯಕ್ಕೆ ತೆಗೆದುಕೊಂಡು 13 ಸೆನ್ಸ್ ಕ್ರಾಯಕ್ಕೆ ತೆಗೆದುಕೊಂಡು ನಗರಸಭೆ ಇಂಜೆಕ್ಷನ್ ಇದ್ದಾರೆ, ಅಲ್ಲಿ ಟ್ರೆಸ್ಪಾಸ್ ಆಗಬಾರ್ದು ಅಂತೇಳಿ ಟ್ರೆಸ್ಪಾಸ್ ಆಗಬಾರ್ದು ಅಲ್ಲಿ ಇಂಜೆಕ್ಷನ್ ತಂದಿದ್ದಾರೆ. ಆದರೆ ನಗರಸಭೆಯಿಂದ ಆ ಭೂ ಸ್ವಾಧೀನ ಮಾಡಲಿಕ್ಕೆ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಅದನ್ನು ಖಂಡಿತವಾಗಿ ಅಲ್ಲಿ ಮಲತ್ಯಾಜ್ಯ ಘಟಕ ಆಗ್ತದೆ. ಮತ್ತು ಇಲ್ಲಿಗಲ್ ಲೇಔಟ್ನ ಬಗ್ಗೆ ನಾನು ಹೇಳ್ತೇನೆ. ಇಲ್ಲಿಗಲ್ ಲೇಔಟ್ ಯಾರೆಲ್ಲ ಮಾಡ್ತಾರೆ, ನಾವು ಮೊದಲೆಲ್ಲ ಅದನ್ನು ಅಷ್ಟು ನಾವು ಸೀರಿಯಸ್ ಆಗಿ ನೋಡಿಲ್ಲ. ಸಣ್ಣ ಪುಟ್ಟ ತಪ್ಪಾಗ್ತದೆ, ಆಗಲಿ, ಅವರು ಕೂಡ ಅಭಿವೃದ್ಧಿಗೆ ಪೂರಕವಾಗಿ ಇರಲಿ ಅಂದರೆ ಯಾರು ಸಾರ್ವಜನಿಕ ತೊಂದರೆ ಕೊಡ್ತಾರೆ, ಯಾರು ರಸ್ತೆಯನ್ನು ನಾಶ ಮಾಡಿ ಮುಚ್ಚಿ ಹಾಕುವಂಥ ಕೆಲಸ ಮಾಡ್ತಾರೆ, ಯಾರು ಗ್ರಾಹಕರಿಗೆ ಮೋಸ ಮಾಡುವಂಥ ಕೆಲಸ ಮಾಡ್ತಾರೆ, ಅವ್ರಿಗೆಲ್ಲರಿಗೆ ಮುಂದಿನ ದಿನಗಳಲ್ಲಿ ಮಾರಿ ಹಬ್ಬ ಇದೆ ಖಂಡಿತ.